ನಾಯಕತ್ವ ಕಚ್ಚಾಟ ವಿಚಾರಕ್ಕೆ ಕಡೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸುದೀರ್ಘ ಅರ್ಧ ಗಂಟೆಗಳ ಕಾಲ ಚರ್ಚೆಯಾಗಿದೆಯಂತೆ. ಹಾಗಾದ್ರೆ ಈ ಮೀಟಿಂಗ್ ನಲ್ಲಿ ಯಾರಿಗೆ ಪಾಸಿಟಿವ್ ವೈಬ್ ಸಿಗ್ತಾ ಇದೆ, ಯಾರಿಗೆ ಮೈನಸ್ ಅಥವಾ ನೆಗೆಟಿವ್? ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗ ಗ್ಯಾರಂಟಿ ನ್ಯೂಸ್ ನಲ್ಲಿ ಹೈಕಮಾಂಡ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ಬೆಳಬೆಳಗ್ಗೆ ನಿಮಗೆ ಕೊಡ್ತೀವಿ, ಬನ್ನಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನೆಲ್ಲ ಮೀಟಿಂಗ್ ಮಾಡ್ತು, ಮೀಟಿಂಗ್ ನಲ್ಲಿ ಪ್ರಸ್ತಾಪ ಆದ ವಿಚಾರ ಏನು, ರಾಜ್ಯ ರಾಜಕಾರಣದ ಬಗ್ಗೆ, ಕುರ್ಚಿಯ ವಿಚಾರದ ಬಗ್ಗೆ ಪ್ರಸ್ತಾಪ ಆಯ್ತಾ, ಯಾರು ಏನ್ ಪ್ರಸ್ತಾಪ ಮಾಡಿದ್ರು, ಯಾರ ಕಡೆಗೆ ಒಲವು ಹೆಚ್ಚಾಗಿದೆ, ಇವೆಲ್ಲವನ್ನ ನೆನೆ 30 ನಿಮಿಷಗಳ ಮೀಟಿಂಗ್ ನಲ್ಲಿ ಏನಾಯ್ತು ಅಂತ ಇವಾಗ ನಾವು ಚರ್ಚೆ ಮಾಡ್ತಾ ಹೋಗೋಣ. ಉತ್ತರಾಯಣ ಕಾಲ ಬರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್ ಅವರ ಅದೃಷ್ಟ ಖುಲಾಯಿಸುತ್ತಾ, ಅಥವಾ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ಅಲ್ಲಾಡಲ್ಲ 5 ವರ್ಷ ಮುಗಿಯೋ ತನಕ ಅಂತ ಹೇಳಿದ್ರ? ಏನ್ ಚರ್ಚೆ ಆಯ್ತು ಹಾಗಾದ್ರೆ ನೋಡ್ತಾ ಹೋಗೋಣ. 2 ತಿಂಗಳಿಂದಲೂ ಕೂಡ ರಾಜ್ಯ ನಾಯಕತ್ವ ವಿಚಾರದ್ದೇ ಬಿಸಿ ಬಿಸಿ ಚರ್ಚೆ ಎಲ್ಲಾ ಕಡೆ ಆಗ್ತಾ ಇದೆ. ಹೈಕಮಾಂಡ್ ಭೇಟಿ ಮಾಡೋಕೆ ಡಿ ಕೆ ಶಿವಕುಮಾರ್ ಕೂಡ ಪಾಪ ಪಡಬಾರ್ದು ಪಾಟಲನ್ನ ಪಟ್ಟರು, ಡೆಲ್ಲಿಲೇ ಠಿಕಾಣಿ ಹೂಡಿದ್ರು. ಕಳೆದ ವಾರ ಡೆಲ್ಲಿಯಲ್ಲಿ 2 ದಿನ ಇದ್ರೂ ಕೂಡ ಯಾರೊಬ್ರು ಭೇಟಿ ಮಾಡಕ್ ಆಗಿರ್ಲಿಲ್ಲ ಅವ್ರ ಕೈಯಲ್ಲಿ. ಹೈಕಮಾಂಡ್ ಹೇಳೋವರೆಗೂ ಸಿಎಂ ಸೀಟು ಬಿಟ್ಕೊಡಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಗಲಾಟೆ ತಿಕ್ಕಾಟ ತಣ್ಣಗಾಗದ ಬೆನ್ನಲ್ಲೇ ಒಂದು ಮೀಟಿಂಗ್ ಮಾಡಿದ್ದಾರೆ. ಅದು ಕೂಡ ಇದೆ ಮೊದಲ ಬಾರಿಗೆ ರಾಜ್ಯದ ಕುರ್ಚಿ ವಿಚಾರಕ್ಕೆ, ಅಂದ್ರೆ ಸಿಎಂ ಬದಲಾವಣೆ ಆಗ್ತಾರ ಅನ್ನೋ ಗಾಸಿಪಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ರಂಗ ಪ್ರವೇಶ ಮಾಡಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಜೊತೆ ಅರ್ಧ ಗಂಟೆ ಮಾತುಕತೆಯನ್ನ ನಡೆಸಿದಾರಂತೆ. ರಾಜ್ಯದ ನಾಯಕತ್ವ ಸಮಸ್ಯೆಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ್ರಂತೆ. ರಾಜ್ಯದ ವಿಚಾರಗಳ ಕುರಿತು ಪಿನ್ ಟು ಪಿನ್ ಮಾಹಿತಿಯನ್ನ ವೇಣುಗೋಪಾಲ್ ಅವರು ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಆದ್ರೆ ಏನಾಗ್ಬೋದು, ಆಗ್ಲಿಲ್ಲ ಅಂದ್ರೆ ಹೆಂಗೆ, ಆದ್ರೆ ಯಾರು ಮುನಿಸ್ಕೊಳ್ತಾರೆ, ಆಗ್ಲಿಲ್ಲ ಅಂದ್ರೆ ಯಾರು ರೆಬಲ್ ಆಗ್ತಾರೆ, ಹೆಂಗೆ 1 to 1 ಮತ್ತು ಪಿನ್ ಟು ಪಿನ್ ಡೀಟೇಲ್ಸ್ ಚರ್ಚೆಗಳಾಗಿದ್ಯಂತೆ. ರಾಹುಲ್ ಗಾಂಧಿ ವೇಣುಗೋಪಾಲ್ ಮೀಟಿಂಗ್ನ ರಿಸಲ್ಟ್ ಏನಾಯಿತು ಹಾಗಾದ್ರೆ? ಸಿದ್ದರಾಮಯ್ಯ ಬದಲಾವಣೆ ಬೇಡ ಅಂದಿರುವ ರಾಹುಲ್ ಗಾಂಧಿ ಬಜೆಟ್ ಬಳಿಕ ನೋಡೋಣ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದಾರಂತೆ. ಅಂದ್ರೆ ಫೆಬ್ರವರಿ ಕಳಿಬೇಕು, ಫೆಬ್ರವರಿಯೋ ಮಾರ್ಚೋ 2026ರ ಬಜೆಟ್ ಸಿದ್ದರಾಮಯ್ಯ ಅವರಿಂದಲೇ ಮಂಡನೆಯಾಗೋದು ಫಿಕ್ಸ್. ಹಾಗಾದ್ರೆ ರಾಜ್ಯ ನಾಯಕತ್ವ ವಿಚಾರಕ್ಕೆ ರಾಹುಲ್ ಗಾಂಧಿ ಎಂಟ್ರಿ ಕೊಟ್ಟಿದ್ದು ವೇಣುಗೋಪಾಲ್ ಜೊತೆ ನಡೆಸಿದ ಮಾತುಕತೆಯಲ್ಲಿ ಬಜೆಟ್ ಬಳಿಕ ಬೇಕಾದ್ರೆ ನೋಡೋಣ ಅಂತ. ಅರ್ಧ ಗಂಟೆಯ ಮಾತುಕತೆಯಲ್ಲಿ ಹಾಗಾದ್ರೆ ಇಷ್ಟೆಲ್ಲವೂ ಚರ್ಚೆ ಆಯ್ತಾ? ಓಕೆ, ಇಂಥದ್ದೇ ಚರ್ಚೆ ಆಗಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಲಾಟ್ರಿ ಹೊಡೀತು ಅಂತ. ಓಕೆ, ಅರ್ಧ ಗಂಟೆಯ ಡೀಟೇಲ್ಸ್ ಏನು, ಮೀಟಿಂಗ್ ನಲ್ಲಿ ಚರ್ಚೆ ಏನು, ಇದ್ರ ಬಗ್ಗೆ ನಾವು ವಿಶ್ಲೇಷಣೆಯನ್ನ ಕೇಳ್ತಾ ಹೋಗೋಣ. ನನ್ನ ಕಲೀಗ್ ಮಾರುತಿ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಇಲ್ಲಿ ತನಕ ಕಾಯ್ತಾ ಇದ್ದಿದ್ದು ಹೈಕಮಾಂಡ್, ಅದರಲ್ಲೂ ಕೂಡ ಗಾಂಧಿ ಕುಟುಂಬದವರು, ರಾಹುಲ್ ಗಾಂಧಿಯ, ಸೋನಿಯಾ ಗಾಂಧಿಯ, ಪ್ರಿಯಾಂಕಾ ಗಾಂಧಿ ಅವ್ರು ಯಾರಾದ್ರೂ ಪ್ರಸ್ತಾಪ ಮಾಡಿದ್ರೆ ಈ ವಿಚಾರವನ್ನ ಅಂತ ಕಾಯ್ತಾ ಇದ್ವಿ. ಅಂತೂ ಇಂತೂ ನಿನ್ನೆ ರಾಹುಲ್ ಗಾಂಧಿ ಅವರೇನೋ ಎಂಟ್ರಿ ಆಗಿದ್ದಾರೆ ಅನ್ನೋ ಸುದ್ದಿ ಇದೆ. ಏನ್ ಚರ್ಚೆಗಳಾಗಿರ್ಬೋದು, ಯಾರ ಪರವಾಗಿ ಹೆಚ್ಚಿನ ವಾದ ನಡೆದಿರ್ಬೋದು, ಡೀಟೇಲ್ಸ್ ಕೊಡೋದಾದ್ರೆ? ವಿಜಯ್, ಕಳೆದ 2 ತಿಂಗಳಿಂದ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಣಗಳ ನಡುವೆ ಮುಖ್ಯಮಂತ್ರಿ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನವೂ ಕೂಡ ಹೇಳಿಕೆಗಳು ಮತ್ತೆ ಪ್ರತಿ ಹೇಳಿಕೆಗಳು ಬರ್ತಾ ಇರೋದನ್ನ ನೋಡಿದ್ವಿ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು 2 ವರ್ಷ ಕಂಪ್ಲೀಟ್ ಆದ ತಕ್ಷಣ ನವೆಂಬರ್ 20ನೇ ತಾರೀಕಿಗೆ ಸಿದ್ದರಾಮಯ್ಯ ಅವರು ಆ ಕುರ್ಚಿಯನ್ನ ಬಿಟ್ಕೊಡ್ಬೇಕು ಅನ್ನುವಂತ ಒಂದು ವಾದವನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪದೇ ಪದೇ ಭೇಟಿ ಮಾಡಿದ್ರು, ಆದ್ರೆ ಯಾವುದೇ ಪರಿಹಾರ ಸಿಗ್ಲಿಲ್ಲ. ಹೀಗಾಗಿ ಸ್ವತಃ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ
ಡಿ ಕೆ ಶಿವಕುಮಾರ್ ಹಾಕಿದ್ದು ನಿಜ. ಶಿವಕುಮಾರ್ ಆಗಿರ್ಬೋದು, ಡಿ ಕೆ ಸುರೇಶ್ ಆಗಿರ್ಬೋದು, ಅವ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು. ಯಾಕಂತ ಹೇಳಿದ್ರೆ ಈ ಸಮಸ್ಯೆಯನ್ನ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಗೆಹರಿಸುವುದರಲ್ಲಿ ವಿಫಲರಾದ್ರು ಅನ್ನುವಂತಹ ಒಂದು ಮಾಹಿತಿ ಬಹಳಷ್ಟು ಖಚಿತವಾಗಿ ಗೊತ್ತಿದೆ. ಪದೇ ಪದೇ ಅವರನ್ನು ಭೇಟಿ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ಆದ್ರೆ ಕಳೆದ 2 ತಿಂಗಳಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ತಲೆಗೆ ಹಾಕಿಕೊಳ್ಳದ ವಿಚಾರವನ್ನ ನಿನ್ನೆ ಈ ಬಗ್ಗೆ ರಾಹುಲ್ ಗಾಂಧಿ ಅವರ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂತದ್ದು. ಅದರಲ್ಲೂ ರಾಹುಲ್ ಗಾಂಧಿ ಅವರ ಅತ್ಯಪ್ತರಾದಂತಹ ವೇಣುಗೋಪಾಲ್ ಅವರ ಜೊತೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕರ್ನಾಟಕ ಬಿಟ್ಟರೆ ಬೇರೆ ದೊಡ್ಡ ರಾಜ್ಯ ಯಾವುದೇ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿ ಇಲ್ಲ. ಅದರಲ್ಲೂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅಂತ ನಾಯಕತ್ವ ಕಾಂಗ್ರೆಸ್ಗೆ ಈಗ ಬೇರೆ ರಾಜ್ಯಗಳಲ್ಲಿ ಕಾಣಿಸ್ತಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಈ ಸಮಸ್ಯೆಯನ್ನ ಇದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗಿದ್ದೆ ಆದ್ರೆ 2028ರ ವಿಧಾನಸಭಾ ಚುನಾವಣೆಯನ್ನ ಎದುರಿಸೋದು ಸುಲಭ ಅಲ್ಲ ಅನ್ನುವಂತಹ ಒಂದು ಮಾತುಕತೆಗಳು ಕೂಡ ಆಗಿದ್ದಾವೆ. ಅದ್ರ ಜೊತೆಗೆ ನಾಯಕತ್ವ ಬದಲಾವಣೆಯಿಂದ ಆಗುವಂತಹ ಸಾಧಕ ಬಾಧಕಗಳ ಬಗ್ಗೆನೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಇಷ್ಟು ದಿನಗಳ ಕಾಲ ನೆಗ್ಲೆಕ್ಟ್ ಆಗಿದ್ದಂತಹ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜಕೀಯ ಮತ್ತೆ ನಮಗೂ ಸಿಎಂ ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡದಲ್ಲಿ ಗೊಂದಲಗಳೇ ಇಲ್ಲ ಅಂತ ಹೇಳ್ತಿದ್ದಂತಹ ನಾಯಕರುಗಳು ನಿನ್ನೆ ಮೊದಲ ಬಾರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇಣುಗೋಪಾಲ್ ಅವ್ರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಬಹುತೇಕ ಬಡ್ಜೆಟ್ ಆದ ಬಳಿಕ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅನ್ನುವಂತ ಒಂದು ಮಾಹಿತಿಯನ್ನ ವೇಣುಗೋಪಾಲ್ ಅವ್ರಿಗೆ ಕೊಟ್ರು ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಕಳೆದ 2 ತಿಂಗಳಿಂದ ಏನ್ ಡಿ ಕೆ ಶಿವಕುಮಾರ್ ಅವರು ಸರ್ಕಸ್ ಮಾಡ್ತಿದ್ರು ಆ ಒಂದು ಸಮಯ ಹತ್ತಿರಕ್ಕೆ ಬಂದಂತೆ ಕಾಣಿಸ್ತಿದೆ. ಹಾಗಂದ ಮಾತ್ರಕ್ಕೆ ಸಿದ್ದರಾಮಯ್ಯವರನ್ನ ಈಗ್ಲೇ ಖಾಲಿ ಮಾಡಿಸೋದಿಲ್ಲ. ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಅಷ್ಟು ಸುಲಭವಾಗಿ ಆ ಸ್ಥಾನದಿಂದ ಕೆಳಗಿಳಿಸೋದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ ಆಗೋದಿಲ್ಲ. ಇಡೀ ದೇಶಾದ್ಯಂತ ಒಬಿಸಿ ವೋಟಿಂಗ್ ಪ್ಯಾಟರ್ನ್ ಮೇಲೆ ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿ ಇರೋದ್ರಿಂದ ಸಿದ್ದರಾಮಯ್ಯ ಅವರನ್ನ ಸಮಾಧಾನ ಮಾಡಿಕೊಂಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡ್ಬೇಕಾ, ಇಲ್ಲ ದಲಿತ ಸಿಎಂ ಅನ್ನುವಂತ ಒಂದು ಕೂಗು ಕೂಡ ಕೇಳ್ಬರ್ತಿರೋದ್ರಿಂದ ಅವರಲ್ಲಿ ಪರಮೇಶ್ವರ್ ಮತ್ತೆ ಯಾರಿಗಾದ್ರೂ ಅವಕಾಶ ಕೊಡ್ಬೇಕಾ, ಈ ಎಲ್ಲಾ ವಿಚಾರಗಳಿಗೆ ಬಡ್ಜೆಟ್ ಆದ ಬಳಿಕ ಉತ್ತರ ಕಂಡುಕೊಳ್ಳುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕಂತೂ ಸಿದ್ದರಾಮಯ್ಯ ಸೇಫ್ ಆಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ದೆಹಲಿಯ ಮೂಲಗಳಿಂದ ಸಿಗ್ತಿರುವಂತದ್ದು. 2026 ಬಡ್ಜೆಟ್ ಫೆಬ್ರವರಿ ಮತ್ತೆ ಮಾರ್ಚ್ ಅಲ್ಲಿ ಮಂಡನೆ ಮಾಡುವಂತ ಒಂದು ಬಡ್ಜೆಟ್ ಅನ್ನು ಕೂಡ ಸಿದ್ದರಾಮಯ್ಯ ಅವರೇ ಮಂಡನೆ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಬಡ್ಜೆಟ್ ಸಭೆಗಳನ್ನ ಇನ್ನೇನು ಪೂರ್ವಭಾವಿ ಸಭೆಗಳನ್ನ ಮಾಡ್ಬೇಕಾಗಿದೆ. ಈ ನಡುವೆ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಬಣದವರು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬಾರದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಪದೇ ಪದೇ ಮನವಿ ಮಾಡ್ಕೊಂಡ್ರು. ಇದರ ನಡುವೆ ನಡೆದಂತಹ ಒಂದು ಸಭೆಯಲ್ಲಿ ನಿನ್ನೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಇಂತಹ ಒಂದು ಸಂದೇಶವನ್ನ ವೇಣುಗೋಪಾಲ್ ಮೂಲಕ ಕಳಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರೋದ್ರಿಂದ ಬಹುತೇಕ ಸಿದ್ದರಾಮಯ್ಯ ಅವರು ಇನ್ನಷ್ಟು ತಿಂಗಳ ಕಾಲ ಮುಂದುವರಿಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಮಾರುತಿ.